ಇವತ್ತು ನಾವು ಆಲ್ವಿನ್ ಮಾನಿಸ್ ಇವರ ತೋಟದಲ್ಲಿದ್ದೇವೆ. ನಮ್ಮ ಮಡಂತ್ಯಾರು ಕೃಷಿ ಪತ್ತಿನ ಸಹಕಾರಿ ಸಂಘದ ಪಕ್ಕದ ಇನ್ನೊಂದು ಸಹಕಾರಿ ಸಂಘ ಪಡಂಗಡಿ ಸಹಕಾರಿ ಸಂಘದ ಸದಸ್ಯರವರು. ಆದರೆ ಪಡಂಗಡಿ ಸಹಕಾರಿ ಸಂಘ ಮತ್ತು ಮಡಂತ್ಯಾರು ಕೃಷಿ ಪತ್ತಿನ ಸಹಕಾರಿ ಸಂಘದ ಬಾರ್ಡರ್ ಲೈನ್ನಲ್ಲಿ ಅವರ ತೋಟ ಮತ್ತು ಅವರ ವಾಸವಾಗಿದ್ದಾರೆ. ಸೊ ಈ ಭಾಗದಲ್ಲಿ ಒಂದು ದೊಡ್ಡ ಕೃಷಿಕರವರು. ಸರಿಸುಮಾರು ಒಂದು 2000 ಹತ್ತಿರ ಅಡಿಕೆ ಗಿಡಗಳನ್ನು ಸಾಕಿ ಅಡಿಕೆ ಕೃಷಿಯನ್ನು ತನ್ನ ವೃತ್ತಿ ಜೀವನವನ್ನು ಮಾಡಿಕೊಂಡಂಥ ಒಬ್ಬ ಉತ್ತಮ ಕೃಷಿಕ ಅಂತ ಹೇಳ್ಬೋದು. ಸೊ ಇವತ್ತು ನಾವು ಆಲ್ವಿನ್ ಮನೇಶ್ರವರ ಜೊತೆ ನಮ್ಮ ಸಾವಯವ ಗೊಬ್ಬರವನ್ನು ಅವರು ಉಪಯೋಗ ಮಾಡಿದ ನಂತರ ಯಾವ ರೀತಿಯಲ್ಲಿ ಅವರಿಗೆ ಹಲವಾರು ಪ್ರಯೋಜನಗಳಾಯಿತು ಮತ್ತು ಯಾವ ರೀತಿಯಲ್ಲಿ ಇನ್ನೂ ಬೇರೆ ಕೃಷಿಕರಿಗೆ ಯಾವ ರೀತಿಯಲ್ಲಿ ಅವರು ಉತ್ತೇಜನ ಕೊಡಲಿಕ್ಕಿದ್ದಾರೆ. ಕಳೆದ 14 ವರ್ಷಗಳಿಂದ ಅವರು ಸರಿಸುಮಾರು 14 ವರ್ಷ ಇಸ್ರೇಲ್ನಲ್ಲಿ ತಮ್ಮ ವೃತ್ತಿ ಜೀವನವನ್ನು ಮಾಡಿ ಕಳೆದ 3 ವರ್ಷಗಳಿಂದ ನಮ್ಮ ಊರಿಗೆ ಬಂದು ಈ ಭಾಗದಲ್ಲಿರುವಂಥ ಎಲ್ಲ ಗಿಡಗಳನ್ನು ನೋಡಿದರೆ ಈ ಕಳೆದ 3 ವರ್ಷಗಳ ಹಿಂದೆ ಈ ಅಡಿಕೆ ಗಿಡಗಳನ್ನು ನೆಟ್ಟು ಕೃಷಿ ಜೀವನವನ್ನು ಪ್ರಾರಂಭಿಸಿದಂತಹ ಒಬ್ಬ ಉತ್ತಮ ಕೃಷಿಕ ಆಲ್ವಿನ್ ಮೋನಿಸ್ರವರು ನಮ್ಮ ಜೊತೆ ಇದ್ದಾರೆ. ಆಲ್ವಿನ್ ಮೋನಿಸ್ರವರು ಕಳೆದ 3 ವರ್ಷ ಅಂದರೆ ಅದಕ್ಕಿಂತ ಮುಂಚಿನ 14 ವರ್ಷಗಳು ಅವರು ಇಸ್ರೇಲ್ನಲ್ಲಿದ್ದರು. ಇವಾಗ 3 ವರ್ಷಗಳಿಂದ ಕೃಷಿಯನ್ನು ಮಾಡಿ ಅಡಿಕೆ ಗಿಡಗಳನ್ನು ನೆಟ್ಟು ಇವತ್ತು ಹಚ್ಚ ಹಸಿರಿನಿಂದ ಕೂಡಿದಂಥ ಒಂದು ಅಡಿಕೆ ತೋಟ ನಮಗೆ ಕಾಣಲಿಕ್ಕೆ ಸಿಗ್ತಾ ಉಂಟು. ಸಾವಯವ ಗೊಬ್ಬರ ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಸಹಕಾರ ಸಂಘಗಳಿಗೆ ವಿಶ್ರುತ ಕಂಪನಿಯ ಎಕ್ಸಿಕ್ಯೂಟಿವ್ ಕವಿತಾರವರು ಕೂಡ ಇದ್ದಾರೆ. ಕವಿತಾ ಮೇಡಮ್, ನಿಮಗೂ ಕೂಡ ಸ್ವಾಗತ. ಸೊ ಆಲ್ವಿನ್ ಮಾನಿಸ್ರವರೇ, ಇವಾಗ ನಿಮ್ಮ ಈ ಒಂದು ತೋಟ ನೋಡುವಾಗಲೇ ತುಂಬ ಖುಷಿ ಆಗ್ತಾ ಉಂಟು. ಎಷ್ಟು ಹಳೆ ವರ್ಷದ್ದು ಈ ಗಿಡಗಳು? ಮೊದಲಾಗಿ ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಜಾನ್ ಮೆಂಡನ್ಸ್ ಅವರಿಗೆ ನಾನು ಸ್ವಾಗತ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಎಲ್ಲ ರೈತರ ಅವರ ಮೇಲೆ ಪ್ರೀತಿ ಇಟ್ಟು ಆ ಗೊಬ್ಬರದಿಂದ ಏನು ಪ್ರಯೋಜನ ಉಂಟಾ ಇಲ್ವಾ ಎಂಬ ವಿಮರ್ಶೆ ಮಾಡಲಿಕ್ಕೆ ಅವರು ತೋಟದೊಳಗೆ ತೆರಳಿದ್ದಾರೆ. ಇವತ್ತು ಕೂಡ ಇಲ್ಲಿ ಬಂದಿದ್ದಾರೆ. ನಮಗೆ ತುಂಬ ಸಂತೋಷ, ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಪ್ರಥಮವಾಗಿ 3 ವರ್ಷ ಆಯ್ತು ಸರ್ ಇದು ಗಿಡ ನೆಟ್ಟು. ಕೇವಲ 3 ವರ್ಷ ಆಯ್ತು. 22ನೇ ಇಸ್ವಿಯಲ್ಲಿ ಮೇ ತಿಂಗಳಲ್ಲಿ ನೆಟ್ಟದ್ದು. ನೆಡುವಾಗ ಮಾತ್ರ 1ನೇ ನೀರ್ದು ಗಿಡ ಇತ್ತು, ದೊಡ್ಡದಿತ್ತು. ಹೌದು, ಇದು ಸೈಗನ್ ಗಿಡ. ಆಚೆ ಗಿಡ ನಮ್ದು ಮಂಗಳ. ಹೌದು. ಮತ್ತೆ ಅದೇ ನಾನು ಮೊದಲು ಇದು ರಾಸಾಯನಿಕ ಗೊಬ್ಬರವನ್ನು ಬಳಸ್ತಾ ಇದ್ದೆ. ಕಳೆದ ಈ ಫೆಬ್ರವರಿ ತಿಂಗಳಲ್ಲ ನೀವು ಬಂದು ಕವಿತಾ ಅವರು ಹೇಳಿದ್ರು ಇಂಥ ಒಂದು ಗೊಬ್ಬರ ಉಂಟು, ಈ ಗೊಬ್ಬರ ಉಪಯೋಗಿಸೋದ್ರಿಂದ ಇಂಥ ಎಲ್ಲ ಕೃಷಿಗೆ ಹಾಗೂ ತರಕಾರಿ ಗಿಡ ಮೊದಲು ಹೇಗಿತ್ತು ಹೀಗೆ ಹೇಗಿತ್ತು ನೋಡಿ ಅಂತ ಅವ್ರು ಹೇಳಿದ್ರು. ಮತ್ತೆ ನಾನು ಮಡಂತ್ಯಾರಿಗೆ ತೆರಳುವಾಗ ಅಲ್ಲಿ ಜನ್ನ ಡೇನಿಸ್ ಮಸ್ಕರಿನಸ್ ಅಲ್ಲಿ ಅವರು ಅಂಗಡಿಯಲ್ಲಿ ಇದ್ರು. ಅವರು ಕೂಡ ಹೇಳಿದ್ರು ತುಂಬಾ ಸೇಲ್ ಆಗ್ತಾ ಉಂಟು, ಹಾಗಾದ್ರೆ ನೋಡುವ, ನಾವು ಕೂಡ ಟ್ರೈ ಮಾಡುವ ನಮ್ದು ಗಿಡ ಹೇಗೆ. ನಾನು ಈ ಗಿಡ ಒಂದು ನೆಟ್ಟದ್ದು, ಇದೊಂದು ಗಿಡವನ್ನು ಒಳ್ಳೆ ರೀತಿಯ ತರಬೇಕು ಅಂತ ನನಗೆ ಒಂದು ಆಸೆ ಇತ್ತು. ಮೊದಲು ನಾನು ಚಿಕ್ಕ ಗಿಡ ಇರುವಾಗ ಆ ಕೆದ್ದಲಿಕೆ ಭಟ್ರ ಅವ್ರದ್ದು ವಿನ್ನರ್ ಆಗ ತಿಂಗಳಿಗೆ ಹಾಗೆ ಕೆಜಿಗೆ 120 ರೂಪಾಯಿ ಅದನ್ನೇ ಹೆಚ್ಚಾಗಿ ಬಳಸ್ತಿದ್ದೆ. ಆಮೇಲೆ ಇವರು ಹೇಳಿದ್ದಕ್ಕೆ ನಾನು 30 ಗೋಣಿ ಖರೀದಿಸಿದ್ದೇನೆ. 3 ಬಗೆದ್ದು ಇಟ್ಟದ್ದು 10 ಗೋಣಿ ಅದನ್ನು ಮಿಕ್ಸ್ ಮಾಡಿ 1 kg ಹಾಗೆ ಕೊಟ್ಟಿದ್ದೇನೆ. ಆಮೇಲೆ ಈ ಸಲ ನೋಡುವಾಗ ನನಗೆ ಒಳ್ಳೆ ಒಂದು ಗಿಡ ಒಂದು ಲಕ್ಷಣವಾಗಿ ಕಾಣ್ತಾ ಉಂಟು. ನನಗೆ ಒಂದು ಸಂತೋಷವಾಗಿದೆ. ಈ ಗೊಬ್ಬರದಿಂದ ಏನು ಪ್ರಯೋಜನ ಉಂಟದ ನಾನು ತುಂಬಾ ಜನಕ್ಕೆ ಹೇಳಲಿಕ್ಕೂ ಹೇಳಿದ್ದೇನೆ, ಸುತ್ತಮುತ್ತ ಎಲ್ಲರಿಗೂ. ಹಾಗೆ ಮತ್ತೊಂದು ನಂದು ಮಾವಿನ ಒಂದು ಗಿಡ ಇತ್ತು, ಅದು ಕೂಡ ತುಂಬಾ ಡಲ್ ಆಗಿತ್ತು. ಅದಕ್ಕೆ 2 ಸಲ ಕೊಟ್ಟೆ. ಆಮೇಲೆ ಸ್ವಲ್ಪ ಅದು ಚಿಗುರಿ ಒಳ್ಳೆ ಬಂದಿದೆ ಆ ಗಿಡ ಕೂಡ. ಆದ್ರೆ ಈ ಗೊಬ್ಬರದಿಂದ ಒಮ್ಮೆಲೆ ಏನು ರಿಸಲ್ಟ್ ಅಲ್ಲ, ಆದ್ರೆ ಹಂತವಾಗಿ ಸಿಗ್ತದೆ ಅಂತ ನನಗೆ ಒಂದು ಆಸೆ. ನನಗೀಗ ಸೆಪ್ಟೆಂಬರ್ ತಿಂಗಳಲ್ಲಿ ಪುನಃ ನಾನು ಹಾಕ್ತೇನೆ. ಮತ್ತೆ ರಾಸಾಯನಿಕ ಗೊಬ್ಬರ ಬಳಸುವಾಗ ಮೊದಲು ಏನು ಸುಣ್ಣ ಅಂತ ಹಾಕ್ಬೇಕಂತ ಹೇಳ್ತಾರೆ. ಈ ಗೊಬ್ಬರ ಹಾಕುವಾಗ ಮೊದಲು ಸುಣ್ಣ ಎಲ್ಲ ಹಾಕ್ಬೇಕಾ? ಏನಿಲ್ಲ, ಇದನ್ನೇ ಡೈರೆಕ್ಟ್ ಆಗಿ ಕೊಡ್ಬೋದು. ಹಳೆಯ ಗಿಡ ಆದ್ರೆ ಅದು ನೀವು ರಾಸಾಯನಿಕವನ್ನೇ ಬಳಸ್ತಾ ಇದ್ರೆ ಒಮ್ಮೆಲೆ ಸ್ಟಾಪ್ ಮಾಡಬಾರ್ದು. ಅದು 50-50%. ಚಿಕ್ಕ ಗಿಡವೇ ಇರುವಾಗ ಮಾತ್ರ ನೆಟ್ಟು ನಾವು ಸ್ವಲ್ಪ ತಿಂಗಳು ಇದು ವಿನ್ನರ್ ಅಂತ ಅದು ಮಾತ್ರ ಹಾಕಿದ್ದೀವಿ. ಮತ್ತೆ ಈ ಸಲ 1 ವರ್ಷ ಆಯ್ತು ಇದಕ್ಕೆ ರಾಸಾಯನಿಕ ಗೊಬ್ಬರ ನಾವು ಹಾಕ್ಲೇ ಇಲ್ಲ. ಬರೀ ಸಾವಯವ ಗೊಬ್ಬರನೇ ನೀವು ನವೆಂಬರ್ ಅಲ್ಲಿ ಹಾಕಿದಿರಿ. ಮೊನ್ನೆ ಮಾರ್ಚ್ ಅಲ್ಲಿ ಹಾಕಿದ್ರಿ. ಮಾರ್ಚ್ ಅಂತ ಹೇಳಿದ್ರೆ ಇವಾಗ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ. ಹೌದು. ಸೊ 4 ತಿಂಗಳಲ್ಲೇ ನಿಮಗೆ ಅದ್ಭುತವಾಗಿರುವಂತಹ ಒಂದು ರಿಸಲ್ಟ್ ಸಿಕ್ಕಿದೆ. ನೀವು ಇವಾಗ ಈ ಮಾರ್ಚ್ ತಿಂಗಳ ನಂತರ ಬಹುಶಃ ಎಲ್ಲಾ ಕಡೆ ನಾವು ಎಲೆ ಚುಕ್ಕಿ ರೋಗ ಒಂದು ಸಿಕ್ಕಾಪಟ್ಟೆ ಬಾಧೆ ಆಗ್ತಾ ಇತ್ತು. ಹೌದು, ಎಲೆ ಚುಕ್ಕಿ ರೋಗ, ನಂತರ ಈ ಹಳದಿ ರೋಗ, ಮಂಜಲ್ ರೋಗ ಅಂತ. ಹೌದು, ಮುಂಡು ಸಿರಿ. ಹೌದು,
ಗಿಡ ಆ ರೋಗ ನಿಮ್ಮ ತೋಟಕ್ಕೆ ಬಾಧ ಆಗಿತ್ತಾ? ತುಂಬಾ ಆಗಿತ್ತು ನೋಡಿ. ಈಗ ಆಚೆ ನೋಡುವಾಗ ನೀವು ತುಂಬಾ ಗಿಡಗಳು ನಾನು ನೆಟ್ಟು, ಎಷ್ಟೋ ಗಿಡಗಳು ನೆಟ್ಟು ಪುನಃ ನೆಟ್ಟಿದ್ದೇನೆ, ಚಿಕ್ಕ ಉಂಟು ನೋಡಿ. ಆದ್ರೆ ಈಗ ಈ ಸಲ ನನಗೆ ಅಂತದ್ದು ಏನು ಕಂಪ್ಲೇಂಟ್ ಇಲ್ಲ. ಆದ್ರೆ ಈ ಗೊಬ್ಬರ ಹಾಕಿದ ನಂತರ ನಿಮಗೆ ಅಂತದ್ದು ಯಾವುದು ನಿಮ್ಗೆ ಪ್ರಾಬ್ಲಮ್ ಇಲ್ಲ? ಅದೇ ಬಹಳ ಚಂದ ಕಾಣ್ತಾ ಉಂಟು. ನಾನೊಂದು ಈ ಗೊಬ್ಬರ ಹಾಕಿದ್ದು ಒಂದಷ್ಟು ತೋಟಗಳಿಗೆ ಹೋದೆ. ಈಗ ನಿಮ್ದು ನಮ್ಮ ಸಹಕಾರಿ ಸಂಘದ ವ್ಯಾಪ್ತಿಯಲ್ಲಿ ಬರದಿದ್ರು ಕೂಡ ನಮ್ಮ ಗಡಿ ಭಾಗದಲ್ಲೇ ನೀವು ಬರುವುದರಿಂದ ನಮ್ಮ ಸೊಸೈಟಿಯಿಂದ ನೀವು ಆ ಒಂದು ಸಾವಯವ ಗೊಬ್ಬರ ಕೊಂಡೋಗುತ್ತೆ, ನಮ್ಗೆ ಒಂದು ಹೆಮ್ಮೆ. ಸೊ ನಮ್ಮ ಈ ಭಾಗದ ಎಲ್ಲ ಕೃಷಿಕರಿಗೆ ಒಂದು ಒಳ್ಳೆ ಸಂದೇಶ ಕೊಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ನಿಮ್ ಕಡೆಯಿಂದ ಕೂಡ ಆಗ್ತಾ ಉಂಟು. ಅದೇ ದೃಷ್ಟಿಯಲ್ಲಿ ಇವಾಗ ನೋಡಿ, ನಿಮ್ಮ ಕೇವಲ 3 ವರ್ಷದ ಗಿಡ ನೀವು ಯಾವ ರೀತಿಯಲ್ಲಿ ಇದನ್ನು ಪಾಲನೆ ಪೋಷಣೆ ಮಾಡಿದಂತ ಹೇಳಿದ್ರೆ ಕೇವಲ ಇದರ ರಿಸಲ್ಟ್ ಫಸಲು ನೋಡಿಯೇ ಇದರದೊಂದು ಗೊತ್ತಾಗ್ತಾ ಉಂಟು. ಯಾವ ರೀತಿಯಲ್ಲಿ ನೀವು ಇದನ್ನೊಂದು ಒಂದು ಮಕ್ಕಳ ರೀತಿಯಲ್ಲಿ ನೀವು ಇದನ್ನು ಪಾಲನೆ ಪೋಷಣೆ ಮಾಡಿದ್ದೀರಿ. ಸೊ ಆ ದೃಷ್ಟಿಯಲ್ಲಿ ನೀವು ಈ ಸತಿ ಹಾಕಿದಿರುವಂತ ಈ ಸಾವಯವ ಗೊಬ್ಬರ ನಿಮ್ಗೆ ಹಾಕ್ಲಿಕ್ಕೆ ಒಂದು ಇನ್ಸ್ಪಿರೇಷನ್ ಅಂತ ಇರುತ್ತೆ ಖಂಡಿತ. ಹೇಗೆ ಅಂದ್ರೆ ಒಂದು ಯಾರಾದ್ರೂ ಬಂದು ಈಗ ಇಂತ ಎಕ್ಸಿಕ್ಯೂಟಿವ್ 1000 ಮಂದಿ ಬರ್ತಾರೆ, ಈಗ ಬರ್ತಾರೆ ಅದು ಹಾಕಿ ಇದು ಹಾಕಿ ಅಂತ ಹೇಳ್ತಾರೆ, ನಂತರ ಅವರು ನಿಮ್ಮ ಸುದ್ದಿಗೆ ಇರಲ್ಲ. ಆದ್ರೆ ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದ ಮೇಲೆ ನಮ್ಮ ಕೃಷಿಕರಿಗೆ, ನಮ್ಮ ಸಹಕಾರಿ ಸಂಘ ಅಂತ ಹೇಳಿದ್ರೆ ಕೃಷಿಕರ ಬೆನ್ನೆಲುಬು ಆಗಿರೋ ನಿಂತಿರುವಂತ ಒಂದು ನಮ್ಮ ಸಂಘ. ಸೊ ಆ ಸೊಸೈಟಿಯದ ಹಿತದೃಷ್ಟಿಯಿಂದ ಮತ್ತು ಕೃಷಿಕರ ಹಿತದೃಷ್ಟಿಯಿಂದ ನಾನು ನಿಮ್ಮನ್ನು ಸಂಪರ್ಕ ಮಾಡಿದಾಗ ನಮ್ಮ ಎಕ್ಸಿಕ್ಯೂಟಿವ್ ಕೂಡ ಹೇಳಿದೆ, ನೀವು ಬರಬೇಕು, ನಮ್ಗೆ ನೇರವಾಗಿಯೇ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಬೇಕು. ಕೃಷಿಕರು ಮತ್ತು ನೀವು ಇಬ್ರು ಜೊತೆಗೆ ನಿಂತು ಅವರು ಏನ್ ಫೀಡ್ಬ್ಯಾಕ್ ಕೊಡ್ತಾರೆ ಅವಾಗ ನಂತರ ಪುನಃ ನಾವು ಸೊಸೈಟಿಯಲ್ಲಿ ತೆಗೆದುಕೊಳ್ತೇವೆ, ಇಲ್ಲದ್ರೆ ನಾವು ಇದನ್ನು ತೆಗೆದುಕೊಳ್ಳುವುದಿಲ್ಲ ಎಂಬ ಸ್ಪಷ್ಟ ಸಂದೇಶ ಅವ್ರು ಕೊಟ್ಟಿದ್ದೆ. ಸೊ ಇವತ್ತು ಒಂದಷ್ಟು ಭಾಗಕ್ಕೆ ಹೋಗಿದ್ದೆ, ಮೊನ್ನೆ ಕೂಡ ಹೋಗ್ತಾ ಇದ್ದೆ. ಸೊ ಇವತ್ತು ನಮ್ಗೆ ನಿಮ್ಮಂತವ್ರು ಸಿಕ್ಕಿದಾಗ ಬಹಳ ಖುಷಿ ಆಗ್ತಾ ಉಂಟು. ಅಂತ ಹೇಳಿದ್ರೆ ಇಂತ ರಾಸಾಯನಿಕದಿಂದ ನಾವು ಸಾವಯವಕ್ಕೆ ಬರುವಂತಹ ಸಂದರ್ಭದಲ್ಲಿ ಸಾವಯವ ಗೊಬ್ಬರದ ಮುಖಾಂತರ ಕೂಡ ಯಾವ ರೀತಿಯಲ್ಲಿ ಅದ್ಭುತವಾಗಿರುವಂತ ರಿಸಲ್ಟ್ ಸಿಗ್ತದೆ ಅಂತ ಆಲ್ವಿಂಡರ್ ಅವರೇ ನೀವು ಹೇಳ್ತಾ ಇದ್ದೀರಿ. ನಿಮಗೆ ಮನವರಿಕೆ ಹೇಗೆ ಆಯ್ತು, ಇದನ್ನು ಹಾಕಬೇಕು ಅಂತ ಹೇಗೆ ನಿಮ್ಗೆ ಅನ್ನಿಸಿತು? ಅದೇ ನಾನು ರಾಸಾಯನಿಕ ಮೊದಲಿಂದ ಹೇಳ್ತಾ ಇದ್ದೆ, ರಾಸಾಯನಿಕನ ಹೆಚ್ಚು ಬಳಸಬಾರ್ದು, ನಾವು ಸಾವಯವ ಗೊಬ್ಬರವನ್ನೇ ಬಳಸಬೇಕು. ಆ ಟೈಮಲ್ಲಿ ಇವರು ಬಂದ್ರು, ಆದ್ರೆ ಒಮ್ಮೆಲೆ ಬಂದು ಹೇಳುವಾಗ ನಮ್ಗೆ ನಂಬಲಿಕ್ಕೆ ಆಗುದಿಲ್ಲ. ಒಮ್ಮೆಲೆ ತುಂಬಾ ಜನ ಬರ್ತಾರೆ, ಆ ಗೊಬ್ಬರ ಈ ಗೊಬ್ಬರವನ್ನು ಹಾಕಿ ಅಂತ. ಆದ್ರೆ ಅವ್ರು ತುಂಬಾ ಫೋಟೋ ಎಲ್ಲ ತೋರಿಸಿದ್ರು. ಮೊದಲು ನಾನು ಈ ಗಿಡಕ್ಕೆ ಇಷ್ಟೆಲ್ಲ ಹಾಕಿ ಆದ್ರೂ ಯೂಸ್ ಮಾಡಿದ್ವಿ, ಅವರೆಲ್ಲ ಫೋಟೋ ಎಲ್ಲ ತೋರಿಸಿದ್ರು. ಮತ್ತೆ ಮೀನಿನ ಗೊಬ್ಬರ ಅಂತ ಹೇಳಿ, ಮೀನು ಒಂದು ಹೆಲ್ತಿ, ಮನುಷ್ಯನಿಗೆ ಕೂಡ ಮೀನು ತಿಂದ್ರೆ ಒಳ್ಳೆ ಹೆಲ್ತಿ ಆಗ್ತದೆ. ಹೌದು, ಮೀನಿನ ತ್ಯಾಜ್ಯದಿಂದ ಆಗುವ ಗೊಬ್ಬರ ಅಂದ್ರೆ ಇದಕ್ಕೆ ಏನು ಸೈಡ್ ಎಫೆಕ್ಟ್ ಬರ್ಲಿಕ್ಕಿಲ್ಲ. ಒಳ್ಳೇದು ನೋಡುವ, ಒಮ್ಮೆ ಟ್ರೈ ಮಾಡುವಂತ ನಾನು ಹಾಗೆ ಖರೀದಿಸಿದ್ದು ಆ ಗೊಬ್ಬರವನ್ನು. ಹಾಕಿದ್ಮೇಲೆ ನನಗೆ ಈಗ ಇನ್ನು ಪುನಃ ಹಾಕ್ಬೇಕಂತ ನನಗೆ ಮನಸ್ಸಲ್ಲಿ ಉಂಟು. ಇವಾಗ ನೀವು ಏಪ್ರಿಲ್ ಅಲ್ಲಿ ಹಾಕಿದ್ರಿ. ಹೌದು. ಸೆಕೆಂಡ್ ರೌಂಡ್ ನೀವು ಗೊಬ್ಬರ ಹಾಕುವಂತದ್ದು ಟೈಮ್ ಯಾವಾಗ? ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಆಯ್ತು. ಹೌದು, ಮಳೆ ಆದ್ರೂ ಕೂಡ ನಿಮ್ದರಲ್ಲಿ ಈ ಉರುವೆ ಅಂತ ಹೇಳ್ತಾರೆ, ಹೌದು, ಅದೇನಾದ್ರೂ ಬಿದ್ದಿದೆಯಾ? ಇಲ್ಲ, ಇದು ಪ್ರಥಮವಾಗಿ ಬಂದಂತ ಫಸಲು ಈ ಸಲ ಏನು ಬೀಳಿಲ್ಲ, ಯಾವ್ದು ಮರದಲ್ಲಿ ಇಲ್ಲಿ ಬೀಳಿಲ್ಲ. ನಾನು ದೊಡ್ಡ ಅಡಿಕೆ ಗಿಡಕ್ಕೆ ಮಾತ್ರ ನಾನು ಹಾಕ್ಲಿಲ್ಲ, ಅದರಲ್ಲಿ ಮಾತ್ರ ಬೀಳ್ತಾ ಉಂಟು. ನಾನು ಅದಕ್ಕೆ ರಾಸಾಯನಿಕ ಗೊಬ್ಬರ ಹೆಚ್ಚಾಗಿ ಬಳಸಿದ್ದು, ಅದರಲ್ಲಿ ಬೀಳ್ತಾ ಉಂಟು. ಆದ್ರೆ ಈ ಚಿಕ್ಕ ಗಿಡಗಳಲ್ಲಿ ಬಂದಂತ ಪ್ರಥಮ ಫಸಲಾದ್ರೂ ಕೂಡ ನಲ್ಲಿ ಬೀಳಿಲ್ಲ, ಅಂದ್ರೆ ಉರುವೆ ಅಥವಾ ನಲ್ಲಿ ಅಂತ ಹೇಳ್ತಾರೆ. ಹೌದೌದು. ಸೊ ಅದು ಈ ಸತಿ ಕೂಡ ಬೀಳಿಲ್ಲ, ಒಳ್ಳೆ ರಿಸಲ್ಟ್ ಉಂಟು ಅಂತ ಲೆಕ್ಕ. ಬೇರೆಯವರು ಕೂಡ ಹೇಳಿದ್ರು ನಮ್ಗೆ, ಈ ಸತಿ ಕೂಡ ನಮ್ದಲ್ಲಿ ಈ ನಲ್ಲಿ ಮೇನ್ ಇಂತ ಮಳೆ ಇದ್ರು ಕೂಡ ಹೌದೌದು ಇದು ಬೀಳ್ತಾ ಇಲ್ಲ, ಯಾವ್ದು ಗಿಡದ್ದು ಈಗ ಎಲ್ಲಿ ಕೂಡ ಬೀಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದೊಂದು ಒಳ್ಳೆ ಉತ್ತಮ ಒಂದು ಎಂತ ಸಂದೇಶ, ಒಳ್ಳೆ ರಿಸಲ್ಟ್. ಸೊ ನಮ್ಮ ಈ ಭಾಗದ ಕೃಷಿಕರಿಗೆ ನೀವು ಈ ಸಾವಯವ ಗೊಬ್ಬರದ ಬಗ್ಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಅದೇ, ಇದು ನನ್ನ ಮಟ್ಟಿಗೆ ಒಳ್ಳೆ ಗೊಬ್ಬರ ಅಂತ ನಾನು ಹೇಳ್ತಾ ಇದ್ದೇನೆ. ನಮ್ಮ ಗರಡಾಡಿಯ ಪ್ರಾಥಮಿಕ ಸಂಘದ ಅಧ್ಯಕ್ಷರ ಅಂಟೋನಿ ಅವರಿಗೆ ಕೂಡ ಇವತ್ತು ಬೆಳಿಗ್ಗೆ ನಾನು ಫೋನ್ ಮಾಡಿ ಹೇಳಿದ್ದೆ, ನಿಮ್ಮ ಸೊಸೈಟಿಯಲ್ಲಿ ಕೂಡ ಇದು ಟ್ರೈ ಮಾಡಿ, ಮತ್ತೆ ಅವರಲ್ಲಿ ಆಫೀಸರ್ ಅಲ್ಲಿ ಮಾತಾಡಿ ನಾನು ಅದನ್ನು ಮಾಡ್ತೇನೆ, ಅವರಲ್ಲಿ ಕೇಳ್ತೇನೆ. ಕಾರ್ಯಕಾರಿ ಸಮಿತಿಯಲ್ಲಿ ನಾವು ಇಟ್ಟು ಆ ಗೊಬ್ಬರವನ್ನು ನಾವು ತರಲಿಕ್ಕೆ ಇದು ಅನುಮತಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಅವರು ಕೂಡ. ಇದು ಒಳ್ಳೆಯ ಗೊಬ್ಬರ, ಎಲ್ಲರೂ ಬಳಸಬೇಕಂತ ನನ್ನ ಒಂದು ಉದ್ದೇಶ. ಹೌದು. ನೋಡಿ ಸರ್, ಇವಾಗ ನಾವು ಅಡಿಕೆ ಗಿಡಗಳಿಗೆ ನಾವು ಈ ತರದ ಗೊಬ್ಬರವನ್ನು ಉಪಯೋಗಿಸ್ತೇವೆ, ಸಾವಯವ ಗೊಬ್ಬರ. ನಾವು ಇವಾಗ ನೀವು ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಮಾವಿನ ಗಿಡ ಇತ್ತು, ಅದು ಸಾಯ್ಲಿಕ್ಕೆ ಆಗಿತ್ತು, ಅಂದ್ರೆ ಅದರಲ್ಲಿ ಯಾವುದೇ ರೀತಿಯ ಒಂದು ನಿಮ್ಗೆ ಹೋಪ್ಸ್ ಇರ್ಲಿಲ್ಲ.
ಆದ್ರೆ ಈ ಗೊಬ್ಬರವನ್ನು 2 ಸತಿ ನೀವು ಒಂದು ಗಿಡಕ್ಕೆ ಹಾಕಿ, ಮಾವಿನ ಚಿಕ್ಕ ಗಿಡಕ್ಕೆ ಹಾಕಿ ನೋಡಿದ್ರಿ ನೀವು. ನೋಡಿದ್ದೇನೆ. ಹೌದು. ಆ ಗಿಡ ತದನಂತರ ಏನಾಯ್ತು, ಹೇಗೆ ಬದಲಾವಣೆ ಆಯ್ತು ಅದರದ್ದು? ಸ್ವಲ್ಪ ಹಸಿರಾಗಿ ಅದನ್ನ ನೋಡುವಾಗ ಒಂದು ಲಕ್ಷಣ ಒಳ್ಳೇದಾಗಿದೆ ಅಂತ ನನಗೆ ಕಾಣ್ತಾ ಉಂಟು. ಈ ಗೊಬ್ಬರ ಹಾಕಿದ್ಮೇಲೆ ಅದಕ್ಕಿಂತ ಮುಂಚೆ ಅದು ರೋಗ ಆಗಿ ಅದಕ್ಕೂ ಎಲೆ ಚುಕ್ಕಿ ರೋಗ ಆಗೇ ಇತ್ತು, ಕೆಂಪಾಗಿ. ಆದ್ರೆ ಈಗ ಹಸಿರಾಗಿ ಹೊಸ ಚಿಗುರೆಲ್ಲ ಬಂದು ಒಂದು ಒಳ್ಳೆ ರೀತಿಯಲ್ಲಿ ಅದು ಬೆಳವಣಿಗೆ ಉಂಟಂತ ಕಾಣ್ತಾ ಉಂಟು. ನಿಮ್ಮದಲ್ಲಿ ಒಂದು ಮಾವಿನ ಗಿಡಕ್ಕೆ ಹಾಕಿ ನೋಡಿದ್ರಿ? ಹೌದು. ಹಾಗಾದ್ರೆ ನಮ್ಮ ಭಾಗದಲ್ಲಿ ಇವಾಗ ನೀವು ತರಕಾರಿ ತರುವುದು ಎಲ್ಲಿಂದ? ಮಡಂತೆರಿಂದ, ಅಂಗಡಿಯಿಂದ ಅಲ್ವಾ? ಬೇರೆ ಬೇರೆ ಅಂಗಡಿಗಳಿಂದ ನಾವು ತರಕಾರಿ ತರ್ತೇವೆ. ಆದ್ರೆ ಆ ತರಕಾರಿಯಲ್ಲಿ ಯಾವ ರೀತಿಯ ಕೆಮಿಕಲ್ ಎಲ್ಲ ಹಾಕ್ತಾರಂತ ನಮ್ಗೆ ಗೊತ್ತಿಲ್ಲ. ಇದು ಎಲ್ಲರೂ ಹೇಳ್ತಾರೆ, ಎಲ್ಲ ತರಕಾರಿಗಳಿಗೆ ಕೆಮಿಕಲ್ ಹಾಕ್ತಾರೆ ಇವಾಗ ಅಂತ. ಸೊ ಈ ರಾಸಾಯನಿಕ ಜೀವನದಿಂದ ಮುಕ್ತವಾಗಿ ನಾವು ಈ ಸಾವಯವ ಜೀವನಕ್ಕೆ ಬರ್ಲಿಕ್ಕೆ ನಾವು ಮನೆಯಲ್ಲಿ, ನಿಮ್ದೆಲ್ಲ ಇಷ್ಟಿಷ್ಟು ದೊಡ್ಡದು ತೋಟ ಇರುವಾಗ ನೀವು ಮನೆಯಲ್ಲಿ ಈ ಸಾವಯವ ಗೊಬ್ಬರವನ್ನು ಉಪಯೋಗಿಸಿ ಮನೆಯ ಖರ್ಚಿಗೆ ಮಾತ್ರ, ಮಾರ್ಲಿಕ್ಕೆ ಅಲ್ಲ, ಕೇವಲ ಮನೆಯ ಖರ್ಚಿಗೆ ಮಾತ್ರ ಉತ್ತಮವಾದಂತಹ ಕುಟುಂಬ ಜೀವನವನ್ನು, ಒಂದು ಆರೋಗ್ಯಭರಿತ ಜೀವನವನ್ನು ಮಾಡ್ಲಿಕ್ಕೆ ಈ ತರಕಾರಿಯನ್ನು ಈ ಸಾವಯವ ಗೊಬ್ಬರ ಮುಖಾಂತರ ಯಾಕೆ ಮಾಡಬಾರ್ದು? ಖಂಡಿತವಾಗಿ ಮಾಡಬಹುದು. ಇದೊಂದು ಒಳ್ಳೆಯ ಗೊಬ್ಬರ ತ್ಯಾಜ್ಯ, ಮೀನಿದ ತ್ಯಾಜ್ಯ ಅಂದರೆ ಒಳ್ಳೆಯ ಆರೋಗ್ಯವಂತ ಗೊಬ್ಬರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರೂ ಇದನ್ನು ಬಳಸಿ ತರಕಾರಿಯನ್ನು ತಮಗೆ ಬೇಕಾದಂಥ ಇಂಥ ಗೊಬ್ಬರವನ್ನು ಬಳಸಿ ತರಕಾರಿ ಬೆಳೆಸಿದರೆ ಆರೋಗ್ಯವು ಉತ್ತಮವಾಗಿ ಖಂಡಿತ ಸಾಧ್ಯ ಉಂಟಂತ ನನ್ನ ಒಂದು ಭಾವನೆ. ನೀವು ಒಂದು ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಒಂದು ಉತ್ತಮ ಕೃಷಿಕರಾಗಿ ನೀವು ಇವಾಗ ಇಂತಹ ಸಂದೇಶವನ್ನು ಕೊಡುವಾಗ, ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಸಾವಯವ ತರಕಾರಿಯನ್ನು ಮಾಡುವಂತದ್ದು ಏನಾದ್ರು ಚಿಂತನೆ ಮಾಡಿದ್ದೀರಾ? ಮಾಡಿದ್ದೇನೆ, ಖಂಡಿತವಾಗಿ ಮಾಡಿದ್ದೇನೆ ಸರ್. ಮತ್ತೆ ಕಳೆದ ವರ್ಷ ನಾನು ಬಸಳೆ ಮತ್ತು ಇದು ತೊಂಡೆಕಾಯಿ ಅದಕ್ಕೆ ಉಪಯೋಗಿಸಿದ್ದೇನೆ, ಒಳ್ಳೆ ರೀತಿ ಬಂದಿದೆ. ಈ ಸಲ ಫಸ್ಟಿನಿಂದಲೇ ಆರಂಭದಲ್ಲಿ ಈ ಗೊಬ್ಬರವನ್ನು ಬಳಸಿ ನೋಡುವ. ನೆಕ್ಸ್ಟ್ ಈಗ ಸೆಪ್ಟೆಂಬರ್ಲಿ ಇದಕ್ಕೆ ನನಗೆ ಗೊಬ್ಬರ ಯಥೇಚ್ಛವಾಗಿ ಕೊಡ್ತೇನೆ. ನೆಕ್ಸ್ಟ್ ಖಂಡಿತವಾಗಿ ಇದರ ಫಲಿತಾಂಶ ಸಿಗಬಹುದು ಅಂತ ನನ್ನದು ಆಸೆ. ಕೃಷಿಯ ಜೊತೆ ತರಕಾರಿ, ಮನೆಯಲ್ಲಿ ಉಪಯೋಗ ಮಾಡುವಂತ ತರಕಾರಿಗೆ ಕೂಡ, ಹಣ್ಣು ಹಂಪಲಿ ಕೂಡ ಈ ಗೊಬ್ಬರ ಒಂದು ಸೂಕ್ತ. ಅದೇ ರೀತಿ ನೀವು ನಿಮ್ಮ ಮನೆಗೆ ಬೇಕಾಗುವಷ್ಟು ತರಕಾರಿಯನ್ನು ಕೂಡ ನೀವು ಮನೆಯಲ್ಲಿ ಬೆಳೆಸ್ತೀರಿ ಎಂಬಂತ ಸಂದೇಶವನ್ನು ಕೂಡ ನೀವು ಸಮಾಜಕ್ಕೆ ಕೊಡ್ತಾ ಇದ್ದೀರಿ. ಆ ಕೃಷಿಯನ್ನು ನೀವು ತರಕಾರಿ ಕೃಷಿ ಮಾಡುವಂತ ಸಂದರ್ಭದಲ್ಲಿ ನೀವು ದಯಮಾಡಿ ನಮ್ಗೆ ಕೂಡ ಒಮ್ಮೆ ಕರಿಬೇಕು. ನೀವು ಆ ರಿಸಲ್ಟ್ ಅನ್ನು ಹೇಗಂತ ಹೇಳಿದ್ರೆ, ಆ ಬೀಜ ಮೊಳಕೆ ಬಂದ ನಂತರ ನೀವು ಎಷ್ಟು ಪ್ರಮಾಣ ಸಾವಯವ ಗೊಬ್ಬರ ಹಾಕ್ತೀರಿ, ನಂತರ ಹಾಕಿದ ನಂತರ ಅದರದ್ದು ಯಾವ ರೀತಿಯಲ್ಲಿ ಒಂದು ರಿಸಲ್ಟ್ ಬರ್ತದೆ ಎಂಬಂತದ್ದು ನೀವು ಕೂಡ ಪ್ರಾಯೋಗಿಕವಾಗಿ ನಮ್ಮ ಸಂಘದ ವತಿಯಿಂದ ನೀವು ಮಾಡಬೇಕು ಎಂಬಂತ ವಿನಂತಿಯನ್ನು ಕೂಡ ನಿಮ್ಮ ಹತ್ರ ಮಾಡುತ್ತಾ, ಮಾತ್ರವಲ್ಲ ಅದೊಂದು ಸಾರ್ವಜನಿಕರಿಗೆ ಕೂಡ ಒಂದು ಒಳ್ಳೆಯ ಸಂದೇಶ ಸಿಗುತ್ತೆ. ಯಾವ ಗೊಬ್ಬರ ಹಾಕಿದ್ರೆ ಯಾವ ರೀತಿಯಲ್ಲಿ ನೈಜವಾಗಿರುವಂತಹ ಫಲಿತಾಂಶ ಸಿಗ್ತದೆ ಎಂಬಂತದ್ದು ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಚಿಂತನೆಯನ್ನು ಕೂಡ ನಮ್ಮ ಸಂಘದ ವತಿಯಿಂದ ನಮ್ಮ ಭಾಗದ ಕೃಷಿಕರಿಗೆ ಕೂಡ ಮಾಡ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳುತ್ತಾ, ಇಂಥ ಚಟುವಟಿಕೆಗಳನ್ನು, ಇಂಥ ಸಾವಯವ ಗೊಬ್ಬರ ನೀವು ಮುಂದೆ ಕೂಡ ನೀವು ಮಾಡ್ತಾ ಇನ್ನಷ್ಟು ಸಮಾಜಕ್ಕೆ ನೀವು ಮಾದರಿ ಒಬ್ಬ ಸಾವಯವ ಕೃಷಿಕ ಆಗಿ ಉತ್ತಮವಾದಂತಹ ಜೀವನ ನೀವು ನಡೆಸಿ ಅಂತ ಶುಭವನ್ನು ಹಾರೈಸುತ್ತಾ ನಿಮಗೆ ವಂದಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವಿಶ್ರುತ ಕಂಪನಿಯ ಫರ್ಟಿಲೈಸರ್ ನಮ್ಮ ಎಕ್ಸಿಕ್ಯೂಟಿವ್ ಆದಂಥ ಕವಿತಾ, ನಿಮಗೂ ಕೂಡ ಅಭಿನಂದನೆ. ನೋಡಿ, ನಿಮ್ಮ ಬಗ್ಗೆ ಒಳ್ಳೆ ಮಾತನ್ನಾಡ್ತಾರೆ. ಒಂದು ಕೃಷಿಕರನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ಅಷ್ಟು ಸುಲಭದ ಮಾತಲ್ಲ, ಯಾಕಂದ್ರೆ ಅವರು ಕನ್ವಿನ್ಸ್ ಆಗ್ಲಿಕ್ಕೆ ಕೂಡ ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಅವರು ಒಂದು ಮಗುವಿನ ತರ ಬೆಳೆಸಿರ್ತಾರೆ, ಎಕ್ಸಿಕ್ಯೂಟಿವ್ ಬಂದು ಅದ ಹಾಕಿ ಅಂತ ಹೇಳಿ ಹಾಕಿ ಎಲ್ಲಾದ್ರೂ ಗಿಡಕ್ಕೆ ಏನಾದ್ರೂ ಒಂದು ಉಪದ್ರ ಆದ್ರೆ ಅದರಷ್ಟು ದೊಡ್ಡ ಸಂಕಟ ಬೇರೆ ಇಲ್ಲ ಕೃಷಿಕರಿಗೆ. ಅದರಿಂದ ಅವರ ಮನಸ್ಸನ್ನು ನೀವು ಗೆದ್ದಿದ್ದೀರಿ. ಅದೇ ರೀತಿ ಕೃಷಿಯಲ್ಲಿ ಕೂಡ ನಿಮ್ಮೊಂದು ಎಕ್ಸಿಕ್ಯೂಟಿವ್ ಆಗಿ ಈ ತರ ಎಲ್ಲ ಫೀಲ್ಡ್ಗೆ ಹೋಗಿ ಇಂಥವರನ್ನು ಕನ್ವಿನ್ಸ್ ಮಾಡಿ, ಈಗ ಅವರು ನೋಡಿ ಅವರೆಲ್ಲ ಕೃಷಿಕರಿಗೆ ಹೇಳ್ತಾರೆ, ಈಗ ಇಂದು 100% ಕೆಲಸ ಇನ್ನು 90% ಕಡಿಮೆ ಆಯ್ತು ಅಂತಲೇ ನಾನು ಭಾವಿಸ್ತೇನೆ. ಸೊ ಇದೇ ರೀತಿ ನಮ್ಮ ಸಹಕಾರಿ ಸಂಘದವರು ಕೂಡ ಈಗ ನನ್ನಂತ ಅಧ್ಯಕ್ಷರು ಎಷ್ಟು ಮಂದಿ ಫೀಲ್ಡ್ಗೆ ಹೋಗ್ತಾರೆ ಅಂತ ನನ್ಗೆ ಗೊತ್ತಿಲ್ಲ, ಅದು ಹೋಗ್ತಾರೆ, ಇನ್ನು ಮುಂದಕ್ಕೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಎಲ್ಲ ಅಧ್ಯಕ್ಷರಿಗೆ ಒಂದು ಮನಸ್ಸು ಇರ್ತದೆ, ಕೃಷಿಕರ ಹತ್ರ ಹೋಗ್ಬೇಕು, ರೈತರು ಯಾವ ರೀತಿಯಲ್ಲಿ ಮಾಡ್ತಾರೆ, ರೈತರು ಮತ್ತೆ ಸಂಘದ ನಡುವೆಲ್ಲಿರುವಂತಹ ಬಾಂಡಿಂಗ್ ಅನ್ನು ಬಹಳ ಒಂದು ಪ್ರೀತಿಯಿಂದ ಒಗ್ಗಟ್ಟಾಗಿ ನಾವು ಮುಂದೆ, ಇಟ್ ಇಸ್ ಅ 2 ಟೈರ್ ಸಿಸ್ಟಮ್ ಅಂತ ಹೇಳ್ಬೋದು. ಕೃಷಿಕರಿದ್ರೆ ಸಂಘ ಉಂಟು, ಸಂಘ ಇದ್ರೆ ಕೃಷಿಕರಿದ್ರೆ. ಸೊ ಆ ರೀತಿಯಲ್ಲಿ ನಮ್ಮ ಸಂಘದ ವತಿಯಿಂದ ಕೂಡ ಕೃಷಿಕರಿಗೆ ಈ ರೀತಿಯ ನಾವು ಸವಲತ್ತನ್ನು ಕೊಡುವಾಗ ಬೇರೆ ಬೇರೆ ಅಧ್ಯಕ್ಷರು ಕೂಡ, ಈಗ ಆಂಟೋನಿ ಫರ್ನಾಂಡಿಸ್ ಅಂತ ಹೇಳಿದ್ರು, ಅವರು ಕೂಡ ಇನ್ನು ಫೀಲ್ಡ್ಗೆ ಬರ್ತಾರೆ. ಯಾಕಂದ್ರೆ ಇವರು ಸದಸ್ಯರು ಅಲ್ಲಿ ಅವರು, ಸೊ ಇವರೇ ರೆಕಮೆಂಡ್ ಮಾಡ್ತಾರೆ ನೀವು ಹಾಕಿ ಅಂತ, ಅವ್ರು ಹಾಕ್ತಾರೆ, ಆಡಳಿತ ಮಂಡಳಿಯಲ್ಲಿ ಇಟ್ಟು ಅವ್ರು ಹಾಕ್ತಾರೆ. ಅದೃಷ್ಟಿಯಲ್ಲಿ ನೀವು ಇನ್ನಷ್ಟು ಒಳ್ಳೆ ಕೆಲಸವನ್ನು ಮಾಡಿ ನಿಮಗೂ ಕೂಡ ಅಭಿನಂದನೆಯನ್ನು, ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಆಲ್ವಿಂಡರ್ ಅವರೇ, ಕಟ್ಟ ಕಡೆಗೆ
ಎಲ್ಲ ಕೃಷಿಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀವಿ? ಅದೇ ನಾವು ಇಷ್ಟು ತನಕ ರಾಸಾಯನಿಕ ಗೊಬ್ಬರವನ್ನು ಬಳಸಿ ಅದು ತರಕಾರಿಗಳನ್ನು ಬೆಳೆಸಿ ನಮ್ಮ ಜೀವನ ಆರೋಗ್ಯವನ್ನು ಹಾಳು ಮಾಡದೆ ಇಂಥ ಒಂದು ಒಳ್ಳೆಯ ಗೊಬ್ಬರ, ಇದರಿಂದ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ. ಮೊದಲು ನಾವು ಬಳಸಿ ಈಗ 4 ತಿಂಗಳ ನಂತರ ಈ ಗೊಬ್ಬರ ಬಳಸಿದ ಮೇಲೆ ಹೇಗೆ ನಮ್ಮ ಗಿಡಗಳು ಹೇಗೆ ಆಗಿದೆ ಅಂತ ನಾವು ನೋಡಿದ್ದೇವೆ. ಇದೇ ಗೊಬ್ಬರ ಒಳ್ಳೆಯದಂತ ಹೇಳಿ ಎಲ್ಲರೂ ಇದನ್ನು ಬಳಸಿ ನೀವು ಕೂಡ ಇದರ ಪ್ರಯೋಜನ ಪಡೆಯಬೇಕಂತ ನನ್ನ ಒಂದು ಎಲ್ಲ ರೈತರಿಗೆ ನನ್ನ ಒಂದು ವಿಜ್ಞಾಪನೆ. ಥ್ಯಾಂಕ್ ಯು.